ಎಲ್ರಿಗೂ ನಮಸ್ಕಾರ. ಇನ್ನೇನು ನಾಳೆಯಿಂದ ಆಷಾಢ ಮಾಸದ ಮೊದಲನೇ ಶುಕ್ರವಾರ. ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ತುಂಬಾ ಒಳ್ಳೆಯದು. ಐಶ್ವರ್ಯ ಪ್ರಾಪ್ತಿಗಾಗಿ ಲಕ್ಷ್ಮೀ ಕುಬೇರ ಕುಂಚನ ಇಟ್ಟು ಪೂಜೆ ಮಾಡ್ತಾರೆ. ಲಕ್ಷ್ಮೀ ಕುಬೇರ ಕುಂಚ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಈ ಕುಬೇರ ಕುಂಚನ ಹೇಗಿಡೋದು ತಿಳಿಸ್ಕೊಡಿ ಅಂತ ಕೇಳಿದ್ರಿ, ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಕುಬೇರ ಕುಂಚ ಇಡುವಂಥ ಜಾಗನ ಮೊದಲು ಶುದ್ಧ ಮಾಡ್ಕೋಬೇಕು. ಅರಿಶಿಣದ ನೀರಿಂದ ಅಥವಾ ಗಂಜಲದಿಂದ ನೆಲ ಒರೆಸ್ಕೊಳ್ಳಿ. ಗೋಮಯ ಹಾಗೆ ಗಂಜಲ ಹಾಕಿ ಮನೆನ ಶುದ್ಧ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಮನೆ ಮೇಲಿರುತ್ತೆ. ನಾನೀಗ ಮೊದಲಿಗೆ ಅರಿಶಿನ ಹಾಕಿ ನೆಲ ಶುದ್ಧ ಮಾಡ್ಕೊಳ್ತಾ ಇದ್ದೀನಿ. ಈ ಕುಬೇರ ಕುಂಚನ ಗುರುವಾರ, ಶುಕ್ರವಾರ, ಪೌರ್ಣಮಿ ದಿನಗಳಲ್ಲಿ, ಏಕಾದಶಿ ದಿನಗಳಲ್ಲಿ ನೀವು ಕುಬೇರ ಕುಂಚನ ಇಟ್ಟು ಪೂಜೆ ಮಾಡ್ಕೋಬಹುದು. ಮೊದಲಿಗೆ ನೀವು ನೋಡಿದ್ದು ಕುಬೇರ ರಂಗೋಲಿ, ಈಗ ನೀವು ನೋಡ್ತಾ ಇರೋದು ಲಕ್ಷ್ಮೀ ಹೃದಯ ರಂಗೋಲಿ. ಈ ರಂಗೋಲಿಗಳನ್ನ ತಪ್ಪದಿರ ಹಾಕಲೇಬೇಕು. ಈ ರಂಗೋಲಿ ಹಾಕಿನೇ ಕುಬೇರ ಕುಂಚನ ಇಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮೀ ಕೃಪೆ ಮನೆ ಮೇಲೆ ಆಗುತ್ತೆ. ಈಗ ಮೊದಲಿಗೆ ನಾನು ರಂಗೋಲಿನ ಇಟ್ಟಿದ್ದೀನಿ. ರಂಗೋಲಿ ಹಾಕುವಾಗ ಸಾಧ್ಯ ಆಯಿತು ಅಂದರೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ ತುಂಬ ಒಳ್ಳೆಯದು. ರಂಗೋಲಿ ಪೌಡ್ರನ್ನ ಬಳಸಬೇಡಿ. ರಂಗೋಲಿ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ ಇಟ್ಟು ಇದ್ರ ಮೇಲೆ ಒಂದು ತಟ್ಟೆನ ಇಟ್ಟಿದ್ದೀನಿ. ಸ್ಟೀಲ್ ತಟ್ಟೆನ ಬಳಸಬೇಡಿ. ತಟ್ಟೆ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆನ ಇಟ್ಟು ಈಗ ನೀವು ನೋಡ್ತಾ ಇರೋದು ಕುಬೇರ ಕುಂಚ. ಇದರಲ್ಲಿ ಶಂಕುಚಕ್ರ ನಾಮ ಇರಬೇಕು. ಇದನ್ನೇ ತಗೊಳ್ಳಿ. ಬೆಳ್ಳಿ, ಹಿತ್ತಾಳೆ, ಕಾಪರ್ ಮೂರನ್ನು ಕೂಡ ಯೂಸ್ ಮಾಡ್ಬೋದು. ಸ್ಟೀಲ್ನ ಯೂಸ್ ಮಾಡಬೇಡಿ. ಮೊದಲಿಗೆ ಕುಬೇರ ಕುಂಚದೊಳಗಡೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಹಾಕಿ 3 ಹಿಡಿಯಷ್ಟು ನಾನಿಲ್ಲಿ ಅಕ್ಕಿನ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. 3 ಹಿಡಿ ಅಕ್ಕಿನ ಹಾಕಿ ಅದಾದಮೇಲೆ ನಿಮ್ಮ ಹತ್ರ ಚಿನ್ನ ಇತ್ತು ಅಂದರೆ ಹಾಕ್ಬೋದು. ನಾನಿಲ್ಲಿ ಒಂದು ಸಣ್ಣ ಚಿನ್ನದ ಕಾಯಿನ್ನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಬೆಳ್ಳಿ ಹಾಕ್ತಾ ಇದ್ದೀನಿ. ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಎಲ್ಲ ವಸ್ತುಗಳನ್ನೂ ಇದರಲ್ಲಿ ಹಾಕಬೇಕು. ಶ್ರೀಫಲ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಶ್ರೀಫಲನ ಹಾಕ್ತಾ ಇದ್ದೀನಿ. ಗೋಮತಿ ಚಕ್ರ ಹಾಕ್ತಾ ಇದ್ದೀನಿ. ಲಕ್ಷ್ಮಿ ಕವಡೆ ಹಾಕ್ತಾ ಇದ್ದೀನಿ. ಲಕ್ಷ್ಮಿ ಕವಡೆ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥದ್ದು. ಮೋತಿ ಚಕ್ರನ ಹಾಕ್ತಾ ಇದ್ದೀನಿ. ಕಮಲದ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮುತ್ತು, ಹವಳ ಹಾಗೆ ಗುಲಗಂಜಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬಟ್ಲಡಿಕೆ ಹಾಕ್ತಾ ಇದ್ದೀನಿ. ಬಟ್ಲಡಿಕೆನೇ ಹಾಕಿ ಚೂರಡಿಕೆನ ಹಾಕಬೇಡಿ. ಹಾಗೆ ಗೌರಿ ಬಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನದ ಕೊಂಬನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಥವಾ 10 ರೂಪಾಯಿಂದು ಹಿತ್ತಾಳೆ ಕಾಯಿನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. ಧನ ಧಾನ್ಯ ಸಂಪತ್ತು ಎಲ್ಲ ತುಂಬಿರಲಿ ಅಂತೇಳಿ ಲಕ್ಷ್ಮಿ ಪ್ರಿಯವಾಗಿರುವಂಥ ಎಲ್ಲ ವಸ್ತುಗಳನ್ನು ಸೇರಿಸ್ಕೊಂಡು ಕೊನೆಗೊಂದು ಬೆಳ್ಳಿ ನಾಣ್ಯ ಇಟ್ಟಿದ್ದೀನಿ. ನಿಮ್ಮ ಹತ್ರ ಇದ್ದರೆ ರೀಸೆಂಟಾಗಿ ಅಷ್ಟಲಕ್ಷ್ಮಿ ಮೊರದ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ಇದರಲ್ಲಿ ಲಕ್ಷ್ಮಿ ಪ್ರಿಯವಾಗಿರುವಂಥ ಬಾಗಿನದ ವಸ್ತುಗಳನ್ನೆಲ್ಲ ಇಟ್ಟು ಲಕ್ಷ್ಮಿ ಮುಂದೆ ಪೂಜೆ ಮಾಡ್ಬೋದು. ನಾನು ಇದರಲ್ಲಿ 5 ರೂಪಾಯಿನ 10 ರೂಪಾಯಿನ ಕಾಯಿನ್ಸ್ಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಈಗ ಕುಬೇರ ಕುಂಚದ ಪೂಜೆ ಮಾಡೋಣ. ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿ ಲಕ್ಷ್ಮೀ ಕುಬೇರ ಶ್ಲೋಕನ ಪಠನೆ ಮಾಡಿ ನೈವೇದ್ಯಕ್ಕೆ ಕೇಸರಿ ಬಾತು ಹಾಗೆ ಪೊಂಗಲ್ ಅಥವಾ ಶಾವಿಗೆ ಪಾಯಸನ ಮಾಡ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೋಬೋದು. ಪ್ರತಿ ಗುರುವಾರ ಕುಬೇರ ಕುಂಚನ ಕ್ಲೀನ್ ಮಾಡ್ಕೊಳ್ಳಿ. ಇದರಲ್ಲಿರುವಂಥ ಅಕ್ಕಿನ ಪೊಂಗಲ್ ಮಾಡ್ಕೋಬೋದು. ಕುಬೇರ ಕುಂಚನ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡ್ಕೊಂಡ್ಮೇಲೆ ಬೋರ್ಲ್ ಹಾಕಬೇಡಿ. ಕುಬೇರ ಕುಂಚ ಕೆಳಗಡೆ ಮುಖಕ್ಕೆ ನೋಡಬಾರ್ದು. ಇದಾಗಿತ್ತು ಕುಬೇರ ಕುಂಚನ ಪೂಜೆ ಮಾಡುವಂಥ ವಿಧಾನ. ನನಗೆ ತಿಳಿದಿರೋ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೇಜ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.